ಸದ್ಯಕ್ಕೆ ರಾಜ್ಯದಲ್ಲಿ ಜಾತಿ ಜನಗಣತಿ ವರದಿಯ ಅನುಷ್ಠಾನದ ಕುರಿತು ಭಾರಿ ಸದ್ದು ಮಾಡ್ತಾ ಇದೆ. ಹೀಗಾಗಿ ದಿಢೀರ್ ಅಂತ ಹೇಳಿ ಎಚ್ ಡಿ ದೇವೇಗೌಡರನ್ನ ನಿಖಿಲ್ ಕುಮಾರಸ್ವಾಮಿ ಭೇಟಿ ಮಾಡಿದ್ದಾರೆ. ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರನ್ನ ನಿಖಿಲ್ ಕುಮಾರಸ್ವಾಮಿ ಭೇಟಿಯಾಗಿದ್ದಾರೆ. ಜಾತಿ ಗಣತಿ ವಿಚಾರವಾಗಿ ನಿಖಿಲ್ ಕುಮಾರಸ್ವಾಮಿಗೆ ಎಚ್ ಡಿ ದೇವೇಗೌಡರು ಒಂದಷ್ಟು ಮಾರ್ಗದರ್ಶನ ಮಾಡಿದ್ದಾರೆ. ಸರ್ಕಾರ ಕಾಂತರಾಜು ವರದಿಯನ್ನ ಅಧಿಕೃತವಾಗಿ ಬಿಡುಗಡೆ ಮಾಡಲಿ, ವರದಿಯ ಸಂಪೂರ್ಣ ಮಾಹಿತಿ ಏನಿದೆ ಮತ್ತೆ ದಾಖಲೆಗಳೇನಿದೆ ಅದೆಲ್ಲವನ್ನು ಕೂಡ ಪಡೆದುಕೊಳ್ಳೋಣ, ಅದಾದ್ಮೇಲೆ ಅಗತ್ಯವಿದ್ರೆ ವೇದಿಕೆಯಲ್ಲಿ ಅದನ್ನ ಚರ್ಚೆ ಮಾಡಿ ಹೋರಾಟಕ್ಕೆ ಮುಂದಾಗೋಣ ಅಂತ ಹೇಳಿ ಎಚ್ ಡಿ ದೇವೇಗೌಡರು ಸಲಹೆ ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಈಗ ಒಕ್ಕಲಿಗ ಸಮುದಾಯದ ನಿಲುವೇನಾಗುತ್ತೆ ಅನ್ನೋದು ಒಂದು, ಕಾಂಗ್ರೆಸ್ನಲ್ಲಿರೋ ಒಕ್ಕಲಿಗ ನಾಯಕರ ನಿಲುವೇನು ಅಂತ, ಮತ್ತೊಂದು ಕಡೆ ಜೆಡಿಎಸ್ ಪಕ್ಷ ಯಾವ ನಿಲುವನ್ನ ತೆಗೆದುಕೊಳ್ಳುತ್ತೆ ಅಂತ. ಸೊ ದೇವೇಗೌಡರು ಏನ್ ಸೂಚನೆ ಕೊಟ್ಟಿದ್ದಾರಂತೆ ಈ ಬಗ್ಗೆ? ವಿಜಯ್, ರಾಜ್ಯದಲ್ಲಿ ಏನು ಜಾತಿ ಗಣತಿ ಅನುಷ್ಠಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಿದೆ. ಅದರಲ್ಲೂ ಕೂಡ ಈಗಾಗಲೇ ಬಿಡುಗಡೆ ಆಗಿರುವಂತಹ ಅಂಕಿಅಂಶಗಳ ಪ್ರಕಾರ ಒಕ್ಕಲಿಗರು 5ನೇ ಸ್ಥಾನಕ್ಕೆ ತಳ್ಳಿರಪಟ್ಟಿರುವಂಥದ್ದು. ಹೀಗಾಗಿ ಏನು JDS ಈ ಒಂದು ವಿಚಾರದಲ್ಲಿ ಯಾವ ರೀತಿ ನಿಲುವು ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಕೆಳಿಸಿರುವಂಥದ್ದು. ಯಾಕಂದ್ರೆ ಪ್ರಮುಖವಾಗಿ ಹಳೆ ಮೈಸೂರು ಭಾಗದಲ್ಲಿ JDSಗೆ ಒಕ್ಕಲಿಗರ ಮತಗಳೇ ಎಷ್ಟು ನಿರ್ಣಾಯಕ. ಹೀಗಾಗಿ ಈ ಒಂದು ಮತಗಳು ಚದುರದೇ ಇರಬೇಕು, ಜೊತೆಗೆ ಈ ಒಂದು ಒಕ್ಕಲಿಗರ ಪರವಾಗಿ ತಾವು JDS ಪಕ್ಷ ಧ್ವನಿಯಾಗಿ ನಿಂತ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ತಂತ್ರಗಳನ್ನು ಮಾಡಿಕೊಂಡಿರುವಂಥದ್ದು. ಇದೇ ವಿಚಾರವಾಗಿ ನಿನ್ನೆ ನಿಖಿಲ್ ಕುಮಾರಸ್ವಾಮಿ ಅವರು ಮಾಜಿ ಪ್ರಧಾನಿ ದೇವೇಗೌಡರನ್ನ ತಮ್ಮ ನಿವಾಸದಲ್ಲಿ ಭೇಟಿ ಮಾಡಿರುವಂಥದ್ದು. ಸುಮಾರು 1 ಗಂಟೆಗಳ ಹೆಚ್ಚು ಕಾಲ ಈ ಒಂದು ಜಾತಿ ಗಣತಿ ವಿಚಾರವಾಗಿ ನಿಖಿಲ್ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಚರ್ಚೆ ಮಾಡಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ದೇವೇಗೌಡರು ಹಲವು ಸಲಹೆಗಳನ್ನು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನೀಡಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಜಾತಿ ಗಣತಿ ವರದಿಯನ್ನು ಸಿದ್ಧಪಡಿಸೋದಕ್ಕೆ ಸುಮಾರು 169 ಕೋಟಿ ಖರ್ಚು ಮಾಡಿದ್ದಾರೆ. ಅದರ ದಾಖಲೆಗಳನ್ನು ಸಂಗ್ರಹಿಸಿ, ಜೊತೆಗೆ ಏನು ಮುಂದಿನ ಕ್ಯಾಬಿನೆಟ್ನಲ್ಲಿ ಏನು ವರದಿಯನ್ನು ಬಿಡುಗಡೆ ಮಾಡ್ತಾರೆ, ಆ ಒಂದು ವರದಿಯ ಎಲ್ಲ ದಾಖಲೆಗಳನ್ನು ಸಂಗ್ರಹಿಸಿ ನಂತರ ವಿರೋಧ ಪಕ್ಷಗಳು ಯಾವ ರೀತಿ ಅಂದರೆ BJP ಆಗಿರ್ಬೋದು, ಕಾಂಗ್ರೆಸ್ನಲ್ಲಿ ಯಾವ ರೀತಿ ಬೆಳವಣಿಗೆಗಳಾಗುತ್ತೆ, ಜೊತೆಗೆ ಸರ್ಕಾರದಲ್ಲೇ ಸಚಿವರು ಯಾವ ರೀತಿ ಈ ಒಂದು ವಿಚಾರವಾಗಿ ನಿರ್ಣಯಗಳನ್ನು ತೆಗೆದುಕೊಳ್ತಾರೆ, ಅವೆಲ್ಲವನ್ನು ಕ್ರೋಢೀಕರಿಸಿ ನಮ್ಮ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ನಡೆಸಿ ನಾವು ಯಾವ ರೀತಿ ಹೋರಾಟವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡೋಣ. ಆದರೆ BJPಗಿಂತ ವಿಭಿನ್ನವಾಗಿ ನಾವು ಹೋರಾಟವನ್ನು ಮಾಡಬೇಕಾಗುತ್ತೆ. ಒಕ್ಕಲಿಗರ ಪರವಾಗಿ ನಾವು ಕೂಡ ನಿಲ್ಲಬೇಕು. ಜೊತೆಗೆ ಏನು ಬೇರೆ ಸಮುದಾಯಗಳಿಗೆ ಅನ್ಯಾಯ ಆಗ್ತಿದೆ, ಅವರು ಕೂಡ ಧ್ವನಿ ಎತ್ತಾ ಇದ್ದಾರೆ, ಅವರ ಪರವಾಗಿ ಕೂಡ ನಾವು ನಿಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಸಲಹೆ ಮತ್ತು ಮಾರ್ಗದರ್ಶನಗಳನ್ನು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ದೇವೇಗೌಡರು ನೀಡಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.